ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯಿನ್. ಅಮ್ಮಾ ಬಹದ್. ಊಟದ ನಂತರ ಇದನ್ನು ಹೇಳಿದರೆ ನಿಮ್ಮ ಸರ್ವ ಪಾಪಗಳನ್ನು ಅಲ್ಲಾಹನು ಮನ್ನಿಸುತ್ತಾನೆ. ಅಂದರೆ ಪಾಪ ಮೋಚನೆಗೆ ಊಟದ ನಂತರ ಇದನ್ನು ಹೇಳಿದರೆ ಸಾಕು. ಇನ್ಶಾ ಅಲ್ಲಾ ಅದು ಯಾವುದು ಎಂಬುದನ್ನು ಹದೀಸ್ ಮೂಲಕ ತಿಳಿದು ಜೀವನದಲ್ಲಿ ಅಳವಡಿಸೋಣ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್ ಸಅಲ್ ಬಿನ್ ಮುಆಜ್ ಬಿನ್ ಅನಸ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಅನ್ ಅಬೀಹಿ, ಮಹಾನರು ಅವರ ತಂದೆಯಿಂದ ವರದಿ. ಕಾಲ, ಮಹಾನರು ಹೇಳುತ್ತಾರೆ, ಅನ್ನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಖಂಡಿತವಾಗಿಯೂ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಮನ್ ಅಕಲತ್ವ ಆಮ, ಯಾರಾದರೂ ಊಟ ಮಾಡಿದರೆ ಅಥವಾ ಆಹಾರವನ್ನು ತಿಂದರೆ, ಸುಮ್ಮ ಕಾಲ, ತಿಂದ ನಂತರ ಆತನು ಹೇಳಿದರೆ, ಅಲ್ಹಮ್ದುಲಿಲ್ಲಾಹಿಲ್ಲಜಿ ಅತ್ವಅಮನಿ ಹಾಜತ್ವಆಮ ವರಜಕನೀಹಿ ಮಿನ್ ಗೈರಿ ಹೌಲಿಂ ಮಿನ್ನಿ ವಲಾ ಕುವ್ವಾ. ಈ ಒಂದು ಜಿಕ್ರನ್ನು ಊಟದ ನಂತರ ಯಾರಾದರೂ ಹೇಳಿದರೆ, ಓಫಿರ ಲಹು ಮಾ ತಕದ್ದಮ ಮಿನ್ ದಂಬಿಹಿ ವ ಮಾ ತಅಖರ, ಆತನ ಜೀವನದಲ್ಲಿ ನಡೆದು ಹೋದಂತಹ ಬಂದು ಹೋದಂತಹ ಸರ್ವ ಪಾಪಗಳನ್ನು, ಅದೇ ರೀತಿ ಇನ್ನು ಬರಲಿರುವಂತಹ ಪಾಪಗಳನ್ನು ಕೂಡ ಅಲ್ಲಾಹನು ಮನ್ನಿಸುತ್ತಾನೆ ಎಂದು. ಆದ್ದರಿಂದ ನಾವು ಊಟ ಮಾಡಿದ ನಂತರ ಅಥವಾ ಯಾವುದೇ ವಸ್ತು ತಿಂದ ನಂತರ ಈ ಒಂದು ಜಿಕ್ರನ್ನು ನಾವು ಹೇಳುವುದಾದರೆ ಖಂಡಿತವಾಗಿಯೂ ನಮ್ಮ ಪಾಪಗಳನ್ನು ಅಲ್ಲಾಹನು ಮನ್ನಿಸುತ್ತಾನೆ. ಮಾತ್ರವಲ್ಲ, ಈ ಒಂದು ಜಿಕ್ರ ಊಟದ ನಂತರ ಅಥವಾ ತಿಂದ ನಂತರ ಹೇಳುವುದರಿಂದ ಸಿಗುವಂತಹ ಮಹತ್ವದ ಕುರಿತು ವಿದ್ವಾಂಸರು ಅವರ ಗ್ರಂಥಗಳಲ್ಲಿ ಚರ್ಚೆ ಮಾಡಿದ್ದು ಕಾಣಬಹುದು. ಅಲ್ಲಾಹನು ನೀವು ತಿಂದಂತಹ ಆ ಒಂದು ರಿಜ್ಕ್, ಅದಕ್ಕಿಂತಲೂ ಮಿಗಿಲಾದಂತಹ ರಿಜ್ಕನ್ನು ಅಲ್ಲಾಹ ನಿಮಗೆ ನೀಡ್ತಾನೆ. ಆದ್ದರಿಂದ ಯಾವುದೇ ಒಂದು ವಸ್ತುವನ್ನು ನಾವು ತಿಂದ ನಂತರ ಈ ಒಂದು ಜಿಕ್ರ್ ಹೇಳುವುದಾದರೆ ಅದಕ್ಕಿಂತಲೂ ದುಪ್ಪಟ್ಟು ರಿಜ್ಕನ್ನು ಅಲ್ಲಾಹ ನಮ್ಮ ಜೀವನದಲ್ಲಿ ಈ ಒಂದು ಜಿಕ್ರ್ ಹೇಳಿದ ಕಾರಣ ಅಲ್ಲಾಹ ನೀಡುತ್ತಾನೆ ಎಂದು. ಕಾರಣ ಈ ಜಿಕ್ರ್ನಲ್ಲಿ ನಾವು ಅಲ್ಲಾಹನ ಸ್ತುತಿ ಮಾಡುವುದಲ್ಲದೆ ಅಲ್ಲಾಹ ನಮಗೆ ಈ ಒಂದು ಆಹಾರ ನೀಡಿದ್ದಾನೆ ಎಂಬಂತಹ ಅಲ್ಲಾಹನ ಮಹಿಮೆಯನ್ನು, ಅಲ್ಲಾಹನ ಸ್ತುತಿಯನ್ನು ಉನ್ನತಕ್ಕೇರಿಸುವಂತಹ ಪ್ರಯತ್ನವಾಗಿದೆ ನಾವು ಮಾಡ್ತಾ ಇರುವುದು. ಆದ್ದರಿಂದ ಆ ಒಂದು ಸಂತೋಷದಲ್ಲಿ ಅಲ್ಲಾಹನ ಮತ್ತಷ್ಟು ರಿಜ್ಕನ್ನು ನಮಗೆ ನೀಡಲು ಮುಂದಾಗುತ್ತಾನೆ. ಆದ್ದರಿಂದ ಈ ಒಂದು ಜಿಕ್ರ್ ನಾವೆಲ್ಲರೂ ಕೂಡ ಕಂಠಪಾಠ ಮಾಡಿ ತಿಂದ ನಂತರ ಹೇಳಲು ಪ್ರಯತ್ನಿಸೋಣ. ಅಲ್ಲಾಹ ನಮಗೆಲ್ಲರಿಗೂ ಕೂಡ ತೌಫೀಕ್ ನೀಡಿ ಅನುಗ್ರಹಿಸಲಿ. ಜೀವನದಲ್ಲಿ ಬಂದು ಹೋದಂತಹ ಸರ್ವ ಪಾಪಗಳನ್ನು ಈ ಒಂದು ಕಾರಣದಿಂದಾಗಿ ಅಲ್ಲಾಹನು ಮನ್ನಿಸಿ ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.